ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಬೇಬಿ ಫುಡ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈ ರೆಸಿಪಿ ಕೂಡ ಹಾಗೆಯೇ 1 ವರ್ಷದಿಂದ ಹಿಡಿದು 3-4 ವರ್ಷ ತನಕ ಮಕ್ಕಳಿಗೆ ಮಾಡಿ ತಿನ್ನಿಸ್ಬೋದು. ರೈಸ್ ಕಿಚಡಿ, ವೆಜಿಟೇಬಲ್ ಕಿಚಡಿ ಅಂತಲೂ ಹೇಳ್ಬೋದು. ತುಂಬಾ ಹೆಲ್ತಿ ಆದಂಥ ಪ್ರೋಟೀನ್ ಫೈಬರ್ ರಿಚ್ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಮಗುವಿದ್ದರೆ ಈ ರೆಸಿಪಿಯನ್ನು ಮಾಡಿ ನೋಡಿ, ಮತ್ತೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಮಕ್ಕಳ ವೆಯ್ಟ್ ಹೇಗೆ ಒಂದು ಹೆಚ್ಚಾಗುತ್ತೆ ಅಂತೇಳಿ ನೀವೇ ನೋಡ್ಬೋದು. ಬನ್ನಿ ಈ ರೆಸಿಪಿಯನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ. ಹಾಗೆಯೇ ಇದರಲ್ಲಿ ಮಕ್ಕಳ ಒಂದು ಬೆಳವಣಿಗೆಗೆ ಒಂದು ಬೇಕಾದಂಥ ಎಲ್ಲ ಪ್ರೋಟೀನ್, ವಿಟಮಿನ್, ಫೈಬರ್, ಮಿನರಲ್ ಎಲ್ಲ ಅಂಶಗಳು ಒಳಗೊಂಡಿದೆ. ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿಯನ್ನು ತೆಗೆದಿದ್ದೇನೆ. ಅಕ್ಕಿಯನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಬೋದು. ಹಾಗೆಯೇ ಇದಕ್ಕೆ ಒಂದು 2 ಪೀಸಷ್ಟು ಬಟಾಟೆ, ಆಲೂಗಡ್ಡೆ, 2 ಪೀಸ್ ಕ್ಯಾರೆಟ್, ಹಾಗೆಯೇ ಒಂದು ಅರ್ಧ ಅಥವಾ ಕಾಲು ಟೊಮೆಟೊ. ನಂತರ ನಾನಿಲ್ಲಿ ಬ್ರಾಕ್ಲಿಯನ್ನು ತೆಗೆದಿದ್ದೇನೆ. ಬ್ರಾಕ್ಲಿ ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ಬ್ರಾಕ್ಲಿ ದೇಹಕ್ಕೆ ತುಂಬಾ ಒಳ್ಳೆಯ ಒಂದು ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಬ್ರಾಕ್ಲಿಯಲ್ಲಿ ವಿಟಮಿನ್ ಸಿ ಮತ್ತು ಇ ಜಾಸ್ತಿ ಇದೆ. ಹಾಗೆಯೇ ಒಂದು ಡೈಜೆಸ್ಟಿವ್ ಸಿಸ್ಟಮನ್ನು ಇದೊಂದು ಉತ್ತಮಪಡಿಸುತ್ತದೆ. ಹಾಗೆಯೇ ಮಲಬದ್ಧತೆ ಇದ್ದಲ್ಲಿ ಕೂಡ ಇದೊಂದು ಅದನ್ನು ನಿವಾರಣೆ ಮಾಡುತ್ತದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣವನ್ನು ಹಾಕಿ ಇದನ್ನು ಒಂದು 7ರಿಂದ 8 ಸೀಟಿವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. ಅಂದರೆ ತುಂಬ ಮೆತ್ತಗಾಗಬೇಕು, ಮಕ್ಕಳಿಗೆ ಕೊಡ್ತಿದ್ದೇವೆಲ್ಲ ಹಾಗಾಗಿ. ನೋಡಿ, ಇದು ಬೆಂದಿದೆ. ಅಕ್ಕಿ, ಆನಂತರ ಕ್ಯಾರೆಟ್, ಪೊಟ್ಯಾಟೊ, ಬ್ರಾಕ್ಲಿ ಕೂಡ ಹಾಗೆಯೇ ಸ್ವಲ್ಪ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅದನ್ನು ಹಾಗೆಯೇ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೋದು. ನಾನಿಲ್ಲಿ ಸಣ್ಣ ಮಗುವಿದ್ದ ಕಾರಣ, ಅಂದರೆ 11 ತಿಂಗಳು 12 ತಿಂಗಳ ಮಗುವಿಗಾಗಿ ಮಿಕ್ಸಿ ಜಾರಲ್ಲಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ, ಅಂದರೆ ತುಂಬ ಗ್ರೈಂಡ್ ಅಂತಲ್ಲ, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ನಂತರ ಮಕ್ಕಳಿಗೆ ಕೊಡಬೇಕು. ನೋಡಿ, ಈ ಥರ ನಾನು ಗ್ರೈಂಡ್ ಮಾಡಿ ಕೊಡ್ತಿದ್ದೇನೆ. ತುಂಬ ಒಂದು ಹೆಲ್ತಿಯಾದಂಥ ಪ್ರೋಟೀನ್, ಫೈಬರ್, ಮಿನರಲ್ ಎಲ್ಲ ಒಂದು ಅಂಶವನ್ನು ಒಳಗೊಂಡಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಅದಲ್ಲದೆ ಪೊಟ್ಯಾಟೊವನ್ನು ಹಾಕಿದ್ದೀನಿ. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆಲೂಗಡ್ಡೆಯನ್ನು ಜಾಸ್ತಿ ಕೊಡಬೇಕಂತೆ, ಆಲೂಗಡ್ಡೆ ಥರ ಹಾಕ್ತಾರಂಥೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾವು ಆಲೂಗಡ್ಡೆಯನ್ನು ಕೂಡ ಯೂಸ್ ಮಾಡಿದ್ದೇವೆ. ಆಲೂಗಡ್ಡೆಯಲ್ಲಿ ಹೆಚ್ಚಾಗಿ ಫೈಬರ್ ಅಂಶ ಇದೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.